ಹೆಲೋ ಕಾಮರ್ಸ್ ಮಕ್ಕಳೇ, ನಿಮ್ಮೆಲ್ಲರಿಗೂ PU ಸೆಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನೀವು PU1 ಸ್ಟೂಡೆಂಟ್ ಆಗಿರ್ಬೋದು ಅಥವಾ PU2 ಸ್ಟೂಡೆಂಟ್ ಆಗಿರ್ಬೋದು, ನಿಮಗೆ ಅಕೌಂಟೆನ್ಸಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ಸಬ್ಜೆಕ್ಟ್ಸ್ನ ಓದ್ಕೊಳ್ತಾ ಇರ್ಬೇಕಾದ್ರೆ ತುಂಬಾನೇ ಕನ್ಫ್ಯೂಷನ್ ಇರುತ್ತೆ ಮತ್ತೆ ತುಂಬಾನೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀರ ಅಲ್ವಾ ಮಕ್ಕಳೇ? ದಿಸ್ ವಿಡಿಯೋ ಈಸ್ ಫಾರ್ ಯು ಮಕ್ಕಳೇ. ನಾನು ಬಿಫೋರ್ ಐ ಸ್ಟಾರ್ಟ್, ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಸಬ್ಜೆಕ್ಟ್ ಓದ್ಕೊಳ್ಳೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ. A. ಅಕೌಂಟೆನ್ಸಿ, B. ಬಿಸ್ನೆಸ್ ಸ್ಟಡೀಸ್, C. ಎಕನಾಮಿಕ್ಸ್, D. ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಬೇರೆ ಸಬ್ಜೆಕ್ಟ್ಸ್. ನಾನು ನೋಡ್ತೀನಿ ನಿಮ್ಗೆ ಯಾವ ಸಬ್ಜೆಕ್ಟ್ಸ್ ತುಂಬಾನೇ ಕಷ್ಟ ಆಗ್ತಾರೆ ಅಂತ, ಸೊ ದಟ್ ವಿ ಕ್ಯಾನ್ ಗಿವ್ ಯು ಸ್ಟಿಲ್ ಬೆಟರ್ ಸೊಲ್ಯೂಷನ್ ಮಕ್ಕಳೇ. ಓಕೆನಾ? ಓಕೆ ಫೈನ್ ಮಕ್ಕಳೇ. ಈ ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ಸಿಂಪಲ್, ಪ್ರಾಕ್ಟಿಕಲ್ ಮತ್ತೆ ಪ್ರೂವನ್ ಟ್ರಿಕ್ಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಸೊ ದಟ್ ನೀವು ನಮ್ಮ ಕಾಮರ್ಸ್ ಅಲ್ಲಿ ಇರುವಂತಹ ಎಲ್ಲ ಸಬ್ಜೆಕ್ಟ್ಸ್ ನೀವು ತುಂಬಾನೇ ಎಫೆಕ್ಟಿವ್ ಆಗಿ ಸ್ಟಡಿ ಮಾಡ್ಬೋದು. ಎಸ್ಪೆಷಲಿ ಮಕ್ಕಳೇ, ಈಗ ನಮ್ಮ ಕ್ವಾರ್ಟರ್ಲಿ 2 ಎಕ್ಸಾಮಿನೇಷನ್ ಬರ್ತಾ ಇದೆ, ಫಾಲೋಡ್ ಬೈ ಪ್ರಿಪರೇಟರಿ ಎಕ್ಸಾಮಿನೇಷನ್, ಅದಾದ್ಮೇಲೆ ಬೋರ್ಡ್ ಎಕ್ಸಾಮಿನೇಷನ್ಸ್ ಬರ್ತಾ ಇದೆ. ಸೊ ದಿಸ್ ವಿಡಿಯೋ ಇಸ್ ಎ ಗೇಮ್ ಚೇಂಜರ್ ಫಾರ್ ಯು ಮಕ್ಕಳೇ. ಫ್ರಮ್ ಟೈಮ್ ಮ್ಯಾನೇಜ್ಮೆಂಟ್ ಟು ಡೈಲಿ ರೋಟೀನ್ ಆಗಿರ್ಬೋದು ಮತ್ತೆ ಸ್ಮಾರ್ಟ್ಸ್ ಹ್ಯಾಕ್ ಆಗಿರ್ಬೋದು, ಇದೆಲ್ಲವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಸೊ ದಟ್ ನಿಮ್ಮ ಕನ್ಫ್ಯೂಷನ್ ದೂರ ಆಗಿ ಯು ವಿಲ್ ಫೀಲ್ ವೆರಿ ಮಚ್ ಕಾನ್ಫಿಡೆಂಟ್ ಮಕ್ಕಳೇ. ಓಕೆನಾ? ಸೊ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ನಾನು ನಿಮಗೆ ಡೀಟೇಲ್ಡ್ ಡೈಲಿ ಪ್ಲಾನ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ. ಫಸ್ಟ್ ನೀವು ಏನು ಓದ್ತಾ ಇದ್ದೀರಲ್ಲ ಆ ಸಬ್ಜೆಕ್ಟ್ ಬಗ್ಗೆ ನೀವು ಸರಿಯಾದ ಒಂದು ಗ್ರಿಪ್ ಅನ್ನು ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳೇ. ಯಾಕಂದ್ರೆ ನಮ್ಮ ಕಾಮರ್ಸ್ ಸ್ಟ್ರೀಮ್ ಅಂತ ಬಂದಾಗ ಇಟ್ ಈಸ್ ನಾಟ್ ಲೈಕ್ ಮೆಮೊರೈಸಿಂಗ್ ಥಿಂಗ್ಸ್. ನೀವು ಎಲ್ಲ ಕಂಠಪಾಠ ಮಾಡಿ ಬರೆದ್ಬಿಡ್ತೀನಿ, ಆಗೋದೇ ಇಲ್ಲ. ಇಟ್ ಈಸ್ ಆನ್ ಅಪ್ಲೈಯಿಂಗ್ ಕಾನ್ಸೆಪ್ಟ್ಸ್. ಈಗ ನಮ್ಮ ಅಕೌಂಟೆನ್ಸಿ ಅಂತ ಬಂದಾಗ ಮಕ್ಕಳೇ, ನಿಮ್ಮ ಫೋಕಸ್ ಯಾವ ರೀತಿ ಇರಬೇಕು, ಸರಿಯಾಗಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇದೆಲ್ಲ ಏನಿದೆ ಇದನ್ನು ತುಂಬ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಅಕೌಂಟೆನ್ಸಿ ಸಬ್ಜೆಕ್ಟ್ ಅನ್ನೋದೇನಿದೆ ಇಟ್ ಈಸ್ ವೆರಿ ಮಚ್ ಲಾಜಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಮಕ್ಕಳೇ. ಇದು ರಾಕೆಟ್ ಸೈನ್ಸ್ ಅಲ್ವೇ ಅಲ್ಲ. ಅದೇ ನಮ್ಮ ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ಮಕ್ಕಳೇ, ನಮ್ಮ ರಿಯಲ್ ಕಂಪ್ನೀಸ್ಗಳಲ್ಲೆಲ್ಲ ಯಾವ ರೀತಿ ನೀವು ಕಲಿಯುವಂಥ ಪ್ರತಿಯೊಂದು ಮ್ಯಾನೇಜ್ಮೆಂಟ್ ರೂಲ್ಸ್ ಇದೆ, ಪ್ರಿನ್ಸಿಪಲ್ಸ್ ಏನಿದೆ, ಯಾವ ರೀತಿ ಅದನ್ನು ಅಪ್ಲೈ ಮಾಡ್ತಾ ಇದ್ದಾರೆ ನೀವು ರಿಲೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಆಗ ನಿಮ್ಮ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಏನಿದೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದೇ ಎಕನಾಮಿಕ್ಸ್ ಅಂತ ಬಂದಾಗ ಮಕ್ಕಳೇ, ಏನೆಲ್ಲ ಥಿಯರಿ ಇರುತ್ತೆ ಡೈಲಿ ರೋಟೀನ್ಗೆ ನೀವು ಅದನ್ನು ಕನೆಕ್ಟ್ ಮಾಡಿ. ಪ್ರೈಸಸ್ ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ, ಇನ್ಫ್ಲೇಷನ್ ಅಂದರೆ ಏನು, ದೇಶದ GDPನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಈ ರೀತಿ ನೀವು ರಿಲೇಟ್ ಮಾಡ್ತಾ ಕಲಿತಾಗ ನಿಮಗೆ ಎಕನಾಮಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ಸ್ಟ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ಮಕ್ಕಳೇ, ಇಲ್ಲಿ ಹಲವಾರು ಚಾಪ್ಟರ್ಸ್ ಅಲ್ಲಿ ಬೇರೆ ಬೇರೆ ಫಾರ್ಮುಲಾಸ್ ಇರುತ್ತೆ. ಡೇಟಾ ಯಾವ ರೀತಿ ಇದೆ, ಯಾವ ಇನ್ಫಾರ್ಮೇಷನ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಇದನ್ನೆಲ್ಲ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಸ್ಟ್ಯಾಟಿಸ್ಟಿಕ್ಸ್ನ ಕಲಿಯೋದು ಕೂಡ ತುಂಬಾ ಈಸಿ ಆಗುತ್ತೆ ಮಕ್ಕಳೇ. ಅದೇ ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ಇಲ್ಲಿ ಕೋಡಿಂಗ್ ಬೇಸಿಕ್ಸ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ರೆಗ್ಯುಲರ್ ಆಗಿ ನೀವು ಪ್ರೋಗ್ರಾಮಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮತ್ತು ಡೇಟಾ ಬೇಸ್ ಅಂದರೆ ಏನು, ಅದರ ಅಪ್ಲಿಕೇಶನ್ಸ್ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ನಮ್ಮ NCERT ಟೆಕ್ಸ್ಟ್ ಬುಕ್ ಇರುತ್ತಲ್ವಾ, ಪ್ರತಿಯೊಂದು ಚಾಪ್ಟ್ರಲ್ಲೂ ಸ್ಟಾರ್ಟಿಂಗಲ್ಲಿ ಒಂದು ಸಮರಿ ಕೊಟ್ಟಿರ್ತಾರೆ. ಈ ಚಾಪ್ಟರಲ್ಲಿ ನೀವು ಏನೆಲ್ಲ ಸರಿಯಾಗಿ ಓದ್ಕೊಬೇಕು, ಬೈ ದ ಎಂಡ್ ಆಫ್ ದ ಚಾಪ್ಟರ್ ನಿಮಗೆ ಏನೆಲ್ಲ ಗೊತ್ತಿರಬೇಕು ಅಂತ ಕೊಟ್ಟಿರ್ತಾರೆ. ಅದನ್ನು ಮೊದಲು ನಾವು ಸರಿಯಾಗಿ ಕಲ್ತ್ಕೊಂಡ್ಬಿಟ್ಟಲ್ಲಿ ನೀವು ಏನಕ್ಕೆ ಓದ್ತಾ ಇದ್ದೀರಾ, ಈ ಚಾಪ್ಟರಿಂದ ಏನೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಬೇಕು ಅನ್ನೋದು ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗೋಗುತ್ತೆ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಕಾಮರ್ಸ್ ಎಕ್ಸಾಮಿನೇಷನ್ ವಿಲ್ ಟೆಸ್ಟ್ ಯುವರ್ ಅಪ್ಲಿಕೇಶನ್. ನೀವು ಏನು ರಟ್ಟ ಹೊಡೆದು ಬರೀತೀರೋ ಅದನ್ನು ಯಾವತ್ತೂ ಟೆಸ್ಟ್ ಮಾಡೋದೇ ಅಲ್ಲ. ಈಗ ಲೆಟ್ಸ್ ಕಮ್ ಟು ದ ಗುಡ್ ಸ್ಟಫ್ ಮಕ್ಕಳೇ. ವೇರಿಯಸ್ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಟು ಸ್ಟಡಿ ಸ್ಮಾರ್ಟರ್ ಮಕ್ಕಳೇ. ಈಗ ಮೈಂಡ್ ಮ್ಯಾಪಿಂಗ್, ಈಗ ನಮ್ಮ ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಮ್ಯಾಪ್ ಔಟ್ ವೇರಿಯಸ್ ಬಿಸ್ನೆಸ್ ಫಂಕ್ಷನ್ಸ್ ಮಕ್ಕಳೇ. ವಿಷುವಲಿ ನೀವು ಪ್ರತಿಯೊಂದು ಮ್ಯಾಪಿಂಗನ್ನು ನೆನ್ಪಿಟ್ಕೊಂಡಾಗ ನೀವು ಪ್ರತಿಯೊಂದು ಕಾನ್ಸೆಪ್ಟ್ಸನ್ನು ಫಾರ್ ದ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಈಸಿಯಾಗಿ ನೆನ್ಪಿಟ್ಕೊಬೋದು. ಮತ್ತು ನಮ್ಮ ಕಮ್ಯುನಿಟಿ ಟ್ಯಾಬಲ್ಲೂ ನಾವು ವೇರಿಯಸ್ ಚಾಪ್ಟರ್ಸ್ಗೆ ಆಲ್ರೆಡಿ ಮೈಂಡ್ ಮ್ಯಾಪ್ಸ್ನ ಹಾಕಿಟ್ಟಿದ್ದೀವಿ. ಪ್ಲೀಸ್ ಗೋ ಆ್ಯಂಡ್ ಹ್ಯಾವ್ ಎ ಚೆಕ್ ಮಕ್ಕಳೇ. ಪ್ರಾಕ್ಟೀಸ್ ನ್ಯೂಮರಿಕಲ್ಸ್ ಮಕ್ಕಳೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ, ಆದರೆ ನಾನು ಹೇಳ್ತೀನಿ ಪ್ರಾಕ್ಟೀಸ್ ಮೇಕ್ಸ್ ಎವ್ರಿ ಒನ್ ಪರ್ಫೆಕ್ಟ್. ಅಕೌಂಟೆನ್ಸಿ ಸಬ್ಜೆಕ್ಟ್ ಅಂತ ಬಂದಾಗ ಮಕ್ಕಳೇ, ನೀವು ಪ್ರತಿನಿತ್ಯ ಅಟ್ಲೀಸ್ಟ್ 10 ಲೆಕ್ಕನ ಪ್ರಾಕ್ಟೀಸ್ ಮಾಡಲೇಬೇಕು. ನೀವೇನು ಮಾಡ್ಬೋದು, ನಮ್ಮ ಪರೀಕ್ಷೆ ಆ್ಯಪ್ನ ಯೂಸ್ ಮಾಡಿ ಅಲ್ಲಿ ಕ್ವಶನ್ ಬ್ಯಾಂಕಲ್ಲಿ ಇರುವಂಥ ಹಲವಾರು ಪ್ರಶ್ನೆಗಳೇನಿದೆ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಸಾಲ್ವ್ ಮಾಡಿ. ಅದು ಬೇರೆ ಎಲ್ಲೂ ಅವೈಲಬಲ್ ಇಲ್ಲ ಮಕ್ಕಳೇ. ಓಕೆನಾ? ನೆಮೋನಿಕ್ಸ್ ಆ್ಯಂಡ್ ಫ್ಲ್ಯಾಶ್ ಕಾರ್ಡ್ಸ್ ಮಕ್ಕಳೇ. ಎಕನಾಮಿಕ್ಸ್ ಅಲ್ಲಿ ಹಲವಾರು ಇಂಪಾರ್ಟೆಂಟ್ ಟರ್ಮ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ADAS, ಅಗ್ರಿಗೇಟ್ ಡಿಮ್ಯಾಂಡ್, ಅಗ್ರಿಗೇಟ್ ಸಪ್ಲೈ, ಅಥವಾ PED, ಪ್ರೈಸ್ ಎಲಾಸ್ಟಿಸಿಟಿ ಡಿಮ್ಯಾಂಡ್, ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ, ಲಾ ಆಫ್ ಡಿಮ್ಯಾಂಡ್ ಅಥವಾ ಆಪರ್ಚುನಿಟಿ ಕಾಸ್ಟ್. ನೀವೇನು ಮಾಡಬೇಕು,
ಇದಕ್ಕೆಲ್ಲ ಒಂದು ಫ್ಲಾಶ್ ಕಾರ್ಡ್ಸ್ ತಯಾರು ಮಾಡಿ. ಒಂದ್ ಕಡೆ ಎಲ್ಲದಕ್ಕೂ ಡೆಫಿನಿಷನ್ಸ್ ನ ಬರ್ದಿಡಿ, ಮತ್ತೆ ಮತ್ತೊಂದ್ ಕಡೆ ಅದಕ್ಕೆ ರಿಲೇಟೆಡ್ ಎಕ್ಸಾಂಪಲ್ಸ್ ಎಲ್ಲ ಬರೆದು ಸ್ಟಿಕ್ ಮಾಡಿ ಮಕ್ಕಳೇ. ನಮ್ಮ ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ಪ್ರತಿನಿತ್ಯ ನೀವು ಕೋಡಿಂಗ್ ನ ಪ್ರಾಕ್ಟೀಸ್ ಮಾಡಲೇಬೇಕು. ಇಫ್ ಯು ಆರ್ ಟೇಕಿಂಗ್ ಇನ್ಫಾರ್ಮೇಟಿಕ್ ಪ್ರಾಕ್ಟೀಸ್, ನೀವ್ ಏನ್ ಮಾಡ್ಬೋದು, ಪ್ರತಿನಿತ್ಯ ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ನ ಬರೀರಿ. ಫಾರ್ ಎಕ್ಸಾಂಪಲ್ ಡೇಟಾ ಹ್ಯಾಂಡ್ಲಿಂಗ್ ಯೂಸಿಂಗ್ ಪೈಥಾನ್ ಮಕ್ಕಳೇ. ಅಲ್ಲಿ ಬರುವಂತ ಎರರ್ಸ್ ಎಲ್ಲ ಏನಿದೆ ಏನಂತ ನೋಡಿ ಸರಿಯಾಗಿ ಅದರ ಲಾಜಿಕ್ ನ ನೀವು ಗ್ರಾಸ್ ಮಾಡ್ಕೊಳ್ಳಿ. ಓಕೆನಾ? ಸಣ್ಣ ಸಣ್ಣ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಪ್ರೋಗ್ರಾಮ್ಸ್ ಇಂದ ಸ್ಟಾರ್ಟ್ ಮಾಡಿ ಮಕ್ಕಳೇ. ಫಾರ್ ಎಕ್ಸಾಂಪಲ್, ಟೋಟಲ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್ ಇಸ್ ಈಕ್ವಲ್ ಟು ಸಬ್ಜೆಕ್ಟ್ 1 ಪ್ಲಸ್ ಸಬ್ಜೆಕ್ಟ್ 2 ಪ್ಲಸ್ ಸಬ್ಜೆಕ್ಟ್ 3. ಇದೇನಾಗುತ್ತೆ, ನಿಮಗೆ ತುಂಬಾನೇ ಈಸಿಯಾಗಿ ರಿಲೇಟ್ ಮಾಡ್ಬೋದು. ಇದು ತುಂಬಾನೇ ಬೇಸಿಕ್ ಕ್ಯಾಲ್ಕುಲೇಷನ್ ಆಗುತ್ತೆ ಮಕ್ಕಳೇ. ಓಕೆನಾ? ಅದಾದ್ಮೇಲೆ ಇಫ್ ಕಂಡೀಷನ್ ನ ಯೂಸ್ ಮಾಡಿ ವೆದರ್ ದ ಸ್ಟೂಡೆಂಟ್ ಹ್ಯಾಸ್ ಪಾಸ್ಡ್ ಆರ್ ಫೇಲ್ಡ್ ಇದನ್ನ ಚೆಕ್ ಮಾಡಿ ನಿಮ್ಗೆ ಈಸಿಯಾಗಿ ಡಿಸಿಷನ್ ಮೇಕಿಂಗ್ ಇನ್ ದ ಪ್ರೋಗ್ರಾಮ್ಸ್ ಕೂಡ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಅದೇ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಬಂದಾಗ ಯಾವ ರೀತಿ ಡೇಟಾಗೆ ಯಾವ ರೀತಿಯಾದ ಫಾರ್ಮುಲಾನ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಸುಮಾರು ಫಾರ್ಮುಲಾಸ್ ಇರುತ್ತೆ. ಅದನ್ನ ನೆನ್ಪಿಟ್ಕೊಳ್ಳೋಕೆ ಏಕೈಕ ಮಾರ್ಗ ಮಕ್ಕಳೇ, ನೀವು ಪ್ರತಿಯೊಂದು ಕಾನ್ಸೆಪ್ಟ್ ನ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ನ ತುಂಬಾ ಸರಿಯಾಗಿ ನೆನ್ಪಿಟ್ಕೊಂಡಲ್ಲಿ ಫ್ರಮ್ ಒನ್ ಫಾರ್ಮುಲಾ ಟು ನೆಕ್ಸ್ಟ್ ಫಾರ್ಮುಲಾ ಏನೇನ್ ಚೇಂಜಸ್ ಆಗಿದೆ ಅದನ್ನ ತುಂಬಾ ಈಸಿಯಾಗಿ ನೀವು ನೆನ್ಪಿಟ್ಕೊಬಹುದು. ಅದೇ ನಮ್ಮ PU1 ಅಂತ ಬಂದಾಗ ಮಕ್ಕಳೇ, ಒಂದು ಚಾಪ್ಟರ್ ಇಂದ ನೆಕ್ಸ್ಟ್ ಚಾಪ್ಟರ್ ಹೋಗ್ಬೇಕಾದ್ರೆ ಆ ಫಾರ್ಮುಲಾ ಏನಿದೆ ಕಂಟಿನ್ಯೂಯೇಷನ್ ಇರುತ್ತೆ. ಸೊ ಸರಿಯಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿ, ಮತ್ತೆ ಪ್ರತಿಯೊಂದು ಚಾಪ್ಟರ್ನು ಫಾರ್ಮುಲಾಸ್ ಎಲ್ಲ ಏನಿದೆ ಎಲ್ಲ ಲಿಸ್ಟ್ ಡೌನ್ ಮಾಡಿ ಇಟ್ಕೊಳ್ಳಿ ಮಕ್ಕಳೇ. PU1 ಆಗಿರ್ಬೋದು ಮತ್ತೆ PU2 ಆಗಿರ್ಬೋದು. ಮತ್ತೆ ನಮ್ಮ PUC ಕಾಮರ್ಸ್ ಪರೀಕ್ಷೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಆಗಿರ್ಲಿ, ಮತ್ತೆ ನಮ್ಮ ಯೂಟ್ಯೂಬ್ ಚಾನಲಿನ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಆಗಿರ್ಲಿ, ನಾವು ಆಲ್ಮೋಸ್ಟ್ ಆಲ್ ದ ಫಾರ್ಮುಲಾಸ್ ಆಲ್ರೆಡಿ ಪೋಸ್ಟ್ ಮಾಡಿದೀವಿ. ಅದನ್ನ ಕೂಡ ನೀವು ರೆಫರ್ ಮಾಡಿ ಎಲ್ಲ ಫಾರ್ಮುಲಾಸ್ ನ ಬರ್ಕೊಬಹುದು ಮಕ್ಕಳೇ. ಮತ್ತೆ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಹಲವಾರು ಚಾಪ್ಟರ್ಸ್ ಗಳಿರುತ್ತೆ ಮಕ್ಕಳೇ. ಅದರಲ್ಲಿ ಕೆಲವೊಂದು ಚಾಪ್ಟರ್ಸ್ ತುಂಬಾನೇ ಈಸಿ ಆಗಿರುತ್ತೆ, ಕೆಲವೊಂದು ಚಾಪ್ಟರ್ ಸ್ವಲ್ಪ ಕಷ್ಟವಾಗಿರುತ್ತೆ. ಈ ಟಾಪಿಕ್ಸ್ ಎಲ್ಲ ನೀವು ಕೆಟಗರೈಸ್ ಮಾಡಿ ಮಕ್ಕಳೇ. ಒಂದು ಗ್ರೀನ್ ಝೋನ್ ಮತ್ತೊಂದು ರೆಡ್ ಝೋನ್. ಗ್ರೀನ್ ಝೋನ್ ಅಲ್ಲಿ ಎಲ್ಲ ಈಸಿ ಟಾಪಿಕ್ಸ್ ನ ಹಾಕೊಳ್ಳಿ, ರೆಡ್ ಝೋನ್ ಅಲ್ಲಿ ಕಷ್ಟವಾಗಿರುವಂತ ಟಾಪಿಕ್ಸ್ ನ ಹಾಕೊಳ್ಳಿ. ಪ್ರತಿನಿತ್ಯ ನೀವೇನ್ ಮಾಡ್ಬೇಕು, ರೆಡ್ ಝೋನ್ ಅಲ್ಲಿ ಇರುವಂತಹ ಕಷ್ಟದ ಟಾಪಿಕ್ಸ್ ನ ಬಿಡದೆ ಅದನ್ನ ಓದ್ಲೇಬೇಕು. ಓಕೆನಾ? ಅದಾದ್ಮೇಲೆ ಗ್ರೀನ್ ಝೋನ್ ಅಲ್ಲಿ ಇರುವಂತ ಚಾಪ್ಟರ್ಸ್ ಈಸಿ ಆಗಿರೋದ್ರಿಂದ ಆಲ್ಟರ್ನೇಟಿವ್ ಡೇಸ್ ಒಂದ್ಸತಿ ಓದ್ಕೊಂಡ್ರು ಸಾಕಾಗತ್ತೆ. ಇದನ್ನೇನ್ ಮಾಡ್ಬೇಕು, ಕಂಟಿನ್ಯೂಸ್ ರೂಟೀನ್ ನ ನೀವು ಬಿಲ್ಡ್ ಅಪ್ ಮಾಡ್ಬೇಕು. ತಪ್ಪದೆ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ಏನಾಗತ್ತೆ ಮಕ್ಕಳೇ, ಸುಮಾರು ಸಲಿ ಮಕ್ಕಳು ಮೋಟಿವೇಟ್ ಆಗ್ತಾರೆ, 1-2 ರಿಂದ 3 ದಿವಸ ಇದನ್ನೆಲ್ಲ ಸರಿಯಾಗಿ ಚಾಚು ತಪ್ಪದೆ ಪಾಲಿಸ್ತಾರೆ, ಅದಾದ್ಮೇಲೆ ಬಿಟ್ಬಿಡ್ತಾರೆ. ಆ ರೀತಿ ಮಾಡಿದ್ರೆ ಖಂಡಿತ ಇಟ್ ವಿಲ್ ನಾಟ್ ವರ್ಕ್ ಮಕ್ಕಳೇ. ಫೈನಲ್ ಎಕ್ಸಾಮಿನೇಷನ್ ನ ಕೊನೆ ದಿವಸದವರೆಗೂ ಈ ರೂಟೀನ್ ನೀವು ತಪ್ಪದೆ ಪಾಲಿಸಬೇಕಾಗತ್ತೆ ಮಕ್ಕಳೇ. ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ, ನಿಮ್ಮ ಡೈಲಿ ರೂಟೀನ್ ಹೇಗಿರ್ಬೇಕು ಅಂತ ನಾನು ನಿಮ್ಗೆ ಸರಿಯಾಗಿ ತಿಳಿಸ್ಕೊಡ್ತೀನಿ ಮಕ್ಕಳೇ. ಟೈಮ್ ಈಸ್ ಆನ್ ಯುವರ್ ಸೈಡ್. ನೀವು ಸರಿಯಾದ ಒಂದು ರೂಟೀನ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಈಗ ನಿಮ್ಮ ಡೈಲಿ ರೂಟೀನ್ ಹೇಗಿರ್ಬೇಕು ಅಂತ ಮಕ್ಕಳೇ, ಪ್ರತಿ ದಿವಸ ಬಿಡದೆ 2 ಅವರ್ಸ್ ನೀವು ನಿಮ್ಮ ಕೋರ್ ಸಬ್ಜೆಕ್ಟ್ ನ ಓದ್ಕೊಳ್ಳೇಬೇಕು. ಮತ್ತೆ 1 ಅವರ್ ಯಾವ್ದಾದ್ರು ಆಪ್ಷನಲ್ ಸಬ್ಜೆಕ್ಟ್ ನ ನೀವು ಓದ್ಕೊಬಹುದು. ಇಲ್ಲಿ ನೀವು ಪೊಮೊಡೋರೋ ಟೆಕ್ನಿಕ್ ನ ಯೂಸ್ ಮಾಡ್ಕೊಬಹುದು. ಪೊಮೊಡೋರೋ ಟೆಕ್ನಿಕ್ ಅಂದ್ರೆ ಏನು, 25 ನಿಮಿಷ ಮಕ್ಕಳೇ ನೀವು ಫುಲ್ ಕಾನ್ಸಂಟ್ರೇಷನ್ ಇಂದ ಓದ್ಕೊಬೇಕು. ಅದಾದ ತಕ್ಷಣ ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿ, ಮತ್ತೆ 25 ಮಿನಿಟ್ಸ್ ಓದ್ಕೊಳ್ಳಿ ಅಂಡ್ 5 ಮಿನಿಟ್ಸ್ ಬ್ರೇಕ್. ಇದಕ್ಕೆ ನಾವು ಪೊಮೊಡೋರೋ ಟೆಕ್ನಿಕ್ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ವೀಕ್ಲಿ ಗೋಲ್ಸ್. ಪ್ರತಿ ವಾರ ನಿಮ್ಮ ಪ್ರತಿಯೊಂದು ಸಬ್ಜೆಕ್ಟ್ ನ ಫಸ್ಟ್ ಚಾಪ್ಟರ್ ನ ನೀವು ಓದಿ ಮುಗಿಸ್ಬೇಕು. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಬಿಸ್ನೆಸ್, ಟ್ರೇಡ್ ಅಂಡ್ ಕಾಮರ್ಸ್ ಇದನ್ನ ಮಾಡಿ ಮುಗಿಸಿ. ಅದೇ ಅಕೌಂಟೆನ್ಸಿ ಅಂತ ಬಂದಾಗ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಇದನ್ನು ನೀವು ಫಸ್ಟ್ ವೀಕ್ ಅಲ್ಲೇ ಓದಿ ಮುಗಿಸ್ತೀರಾ ಅಂತ ಪ್ಲಾನ್ ಮಾಡ್ಕೊಳ್ಳಿ ಮಕ್ಕಳೇ. ಅದೇ ಸೆಕೆಂಡ್ ವೀಕ್ ಬಂದಾಗ ಪ್ರತಿಯೊಂದು ಸಬ್ಜೆಕ್ಟಿನ ಸೆಕೆಂಡ್ ಚಾಪ್ಟರ್ ನ ಓದಿ ಮುಗಿಸಿ. ಅಕಸ್ಮಾತ್ ದ ಲೆಂತ್ ಆಫ್ ದ ಚಾಪ್ಟರ್ ತುಂಬಾ ದೊಡ್ಡದಾಗಿದ್ದಲ್ಲಿ 1 ವಾರಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ, 1.5 ವಾರ ತಗೊಳ್ಳಿ, ಲೈಕ್ 10 ಡೇಸ್. ಅಕಸ್ಮಾತ್ ಚಿಕ್ಕ ಚಾಪ್ಟರ್ ಇದ್ದಲ್ಲಿ ಒಂದೇ ವಾರದಲ್ಲಿ 2 ಚಾಪ್ಟರ್ಸ್ ಅನ್ನ ಓದ್ತಾ ಮುಗಿಸಿ ಮಕ್ಕಳೇ. ಓಕೆನಾ? ಮತ್ತೆ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಗೆ 1 ತಿಂಗಳು ಮುಂಚೆನೆ ನೀವು ಮಾಕ್ ಟೆಸ್ಟ್ ನ ನೀವು ಬರೆಯೋದಕ್ಕೆ ಶುರು ಮಾಡಿ ಮಕ್ಕಳೇ. ದಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಮಾಕ್ ಟೆಸ್ಟ್ ನ ಬರೋದ್ರಿಂದ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಯಾವ ಸ್ಪೀಡ್ ಅಲ್ಲಿ ಬರೀತಾ ಇದ್ದೀರಾ, ಅದರ ಅಕ್ಯುರಸಿ ಏನಿದೆ ಅಂತೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ದಟ್ ವಿಲ್ ಗಿವ್ ಯು ದ ಕಾನ್ಫಿಡೆನ್ಸ್. ತಪ್ಪಾಗ್ಬೋದು, ಬಟ್ ಇಟ್ ವಿಲ್ ಹೆಲ್ಪ್ ಯು ಟು ರೀಟೆಸ್ಟ್ ಯುವರ್ ಸೆಲ್ಫ್ ಮಕ್ಕಳೇ. ಅಂಡ್ ಗೆಸ್ ವಾಟ್ ಮಕ್ಕಳೇ, ಫ್ರಮ್ ಜನವರಿಯಿಂದ ಮಾರ್ಚ್ ವರೆಗೆ PUCET ಪರೀಕ್ಷೆ ಕಾಮರ್ಸ್ ಪವರ್ ಪ್ಯಾಕ್ಡ್ ಎಕ್ಸಾಮ್ ಪ್ರಿಪರೇಷನ್ ಕ್ರಾಶ್ ಕೋರ್ಸ್ ನ ನಿಮ್ಗೋಸ್ಕರ ನಾವು ಹೊರಗೆ ತರ್ತಾ ಇದೀವಿ. ಇಲ್ಲಿ ಏನೆಲ್ಲ ಪ್ರೊವೈಡ್ ಮಾಡ್ತಿದೀವಿ ನಿಮ್ಗೆ, ಮಾಕ್ ಟೆಸ್ಟ್ ನ ಪ್ರೊವೈಡ್ ಮಾಡ್ತಾ ಇದೀವಿ, ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ, ಇಂಪಾರ್ಟೆಂಟ್ ಕ್ವೆಶನ್ಸ್ ಲೈವ್ಸ್ ಮತ್ತೆ ರಿವಿಷನ್ ಲೈವ್ಸ್ ನ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದೀವಿ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್ಸ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಅದಷ್ಟೇ ಅಲ್ಲದೆ
ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ಫೈನಲ್ ಎಕ್ಸಾಮ್ ಯಾವ್ದು ಬರ್ಬೋದು ಅದನ್ನು ಎಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ ಮಕ್ಕಳೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರುವಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ನೀವು ಅದನ್ನ ಪ್ರೆಸ್ ಮಾಡಿದಲ್ಲಿ ನಮ್ಮ ಚಾನಲ್ ಅಲ್ಲಿ ಬರುವಂತ ಪ್ರತಿಯೊಂದು ಹೊಸ ನೋಟಿಫಿಕೇಶನ್ಸ್ ಕೂಡ ನಿಮ್ಗೆ ಆದಷ್ಟು ಬೇಗ ತಲುಪತ್ತೆ. ಮಕ್ಕಳೇ, ನೀವು ಕೂಡ ಈ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಭಾಗಿಯಾಗಬೇಕಿದ್ದಲ್ಲಿ ಈ ವಿಡಿಯೋದಲ್ಲಿ ಇರುವಂತ ಲಿಂಕ್ ಅಲ್ಲಿ ಇರುವಂತ ಅಟೆಂಡೆನ್ಸ್ ಫಾರ್ಮ್ ನ ಫಿಲ್ ಮಾಡಿ. ಮಕ್ಕಳೇ, ಇಷ್ಟೆಲ್ಲ ನಾನು ಬರೀ ಓದು ಅಂತ ಹೇಳಿದೆ. ಟೈಮ್ ಎಲ್ಲ ಸಿಕ್ಕಾಗ ನಿಮ್ಮ ಹಾಬೀಸ್ನ ಕೂಡ ನೀವು ಫಾಲೋ ಮಾಡಲೇಬೇಕಾಗತ್ತೆ ಮಕ್ಕಳೇ. ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿನಿತ್ಯ 7ರಿಂದ 8 ಗಂಟೆ ತುಂಬ ಚೆನ್ನಾಗಿ ನಿದ್ದೆ ಮಾಡಿ ಮಕ್ಕಳೇ. ಓಕೆನಾ? ನಮ್ಮ ಕಾಮರ್ಸ್ ಅಲ್ಲಿ ಸಕ್ಸಸ್ ಆಗೋದು ಅಂದ್ರೆ ಅದು ಜಸ್ಟ್ ಒಂದು ಫಾಸ್ಟ್ ಆಗಿ ಸ್ಪ್ರಿಂಟ್ ಓಡ್ದಂಗೆ ಅಲ್ಲ ಮಕ್ಕಳೇ, ಇಟ್ಸ್ ಲೈಕ್ ಎ ಮ್ಯಾರಥಾನ್. ಮಕ್ಕಳೇ, ಈ ಎಲ್ಲ ಸಬ್ಜೆಕ್ಟ್ನ ನೀವು ತುಂಬ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ NCERT ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿ. ಅದಷ್ಟೇ ಅಲ್ಲದೆ ಮಕ್ಕಳೇ, ನಮ್ಮ ಪರೀಕ್ಷೆ ಆ್ಯಪಲ್ಲೂ ನಾವು ಪ್ರತಿಯೊಂದು ಸಬ್ಜೆಕ್ಟಿಗೆ ಚಾಪ್ಟರ್ ವೈಸ್ ಸ್ಟ್ರಕ್ಚರ್ಡ್ ನೋಟ್ಸ್ ನಾವು ಕೂಡ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ನೀವು ರೆಫರ್ ಮಾಡಿ. ಇದಷ್ಟೇ ಅಲ್ಲದೆ ನಮ್ಮ PUCET ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ನ 1 ಶಾರ್ಟ್ ವಿಡಿಯೋಸ್ನ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ನೀವು ಪ್ರತಿಯೊಂದು ಚಾಪ್ಟರ್ನು ನೀವು ನೀಟಾಗಿ ನೋಡಿ ಕಲ್ತ್ಕೊಬೋದು. ನಿಮಗೆ ಇನ್ ಡೀಟೇಲ್ ಪ್ರತಿಯೊಂದು ಕಾನ್ಸೆಪ್ಟ್ಸ್ ಬೇಡ, ಟೈಮ್ ಸ್ಟ್ಯಾಂಪ್ಸ್ ಇದೆ. ನಿಮಗೆ ಯಾವ ಕಾನ್ಸೆಪ್ಟ್ಸ್ ಬೇಕು ಅದನ್ನು ಕೂಡ ನೀವು ಡೈರೆಕ್ಟಾಗಿ ಹೋಗಿ ಚೆನ್ನಾಗಿ ಓದ್ಕೊಬೋದು ಮಕ್ಕಳೇ. ಅದಷ್ಟೇ ಅಲ್ಲದೆ ನಮ್ಮ ಪರೀಕ್ಷೆ ಆ್ಯಪಲ್ಲಿ PYQs ಮತ್ತು ಸ್ಯಾಂಪಲ್ ಪೇಪರ್ಸ್ ಕೂಡ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡಿ ತುಂಬ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಮತ್ತೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನೀವು ಕೆಲವೊಂದು ಕಾನ್ಸೆಪ್ಟ್ನ ನಾನು ಸ್ಕಿಪ್ ಮಾಡ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ವರ್ಕಿಂಗ್ ವೆಲ್ ಅಟ್ ಆಲ್ ಮಕ್ಕಳೇ. ಯಾಕಂದರೆ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ಗಿಂತ ಮುಂಚೆ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಇದೆ. ಆ ಎಕ್ಸಾಮಲ್ಲಿ ಬರುವಂಥ ಮಾರ್ಕ್ಸ್ ಕೂಡ ಫೈನಲ್ ಎಕ್ಸಾಮಿನೇಷನಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಆ ಎಕ್ಸಾಮ್ ಎಲ್ಲ ಫೈನಲ್ ಎಕ್ಸಾಮಿನೇಷನ್ ಬ್ಲೂ ಪ್ರಿಂಟ್ ಪ್ರಕಾರ ನಡೆಯೋದಿಲ್ಲ. ಸೊ ಯಾವ ಕಾನ್ಸೆಪ್ಟ್ಸ್ನ ಕೂಡ ನೀವು ಸ್ಕಿಪ್ ಮಾಡಬೇಡಿ, ಆಪ್ಷನಲ್ ಅಂತ. ಪ್ರತಿಯೊಂದು ಕಾನ್ಸೆಪ್ಟ್ಸನ್ನು ಸರಿಯಾಗಿ ಓದ್ಕೊಳ್ಳಿ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬ CA ಅಥವಾ MBA ಗ್ರಾಜ್ಯುಯೇಟ್ ಆಗಿರ್ಬೋದು, ಅವರು ಇದೇ ಸ್ಟೇಜಿಂದ ಶುರು ಮಾಡಿರುವಂಥದ್ದು. ನೀವು ನಿಮ್ಮ ಲಾಂಗ್ ಟರ್ಮ್ ಗೋಲ್ ಇದೆ ಅದನ್ನು ಸರಿಯಾಗಿ ವಿಷುವಲೈಸ್ ಮಾಡ್ಕೊಳ್ಳಿ ಮಕ್ಕಳೇ. ವೆದರ್ ಇಟ್ ಈಸ್ ಕ್ರ್ಯಾಕಿಂಗ್ CA ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ ಎಕ್ಸಾಮಿನೇಷನಲ್ಲಿ ಒಳ್ಳೆ ಅಂಕನ ಗಳಿಸಿ ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ಪಡೆಯೋದಾಗಿರ್ಬೋದು, ಅಥವಾ ಮುಂದೆ ಬರುವ ದಿನಗಳಲ್ಲಿ ನಿಮ್ಮದೇ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಾಗಿರ್ಬೋದು. ಅದು ಯಾವುದೇ ಗೋಲ್ ಆಗಿರಲಿ ಮಕ್ಕಳೇ, ಅದರೆಡೆಗೆ ಹಿಂದೆ ದಿಟ್ಟವಾದ ಹೆಜ್ಜೆನ ಇಡಿ ಮಕ್ಕಳೇ. ಸಣ್ಣ ಮೈಲ್ ಸ್ಟೋನ್ ಏನಿದೆ ಅದನ್ನು ನೀವು ಅಚೀವ್ ಮಾಡ್ತಾ ಹೋಗಿ. ಪ್ರತಿ ಸತಿ ಅದನ್ನು ಅಚೀವ್ ಮಾಡಿದಾಗ ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ಳಿ ಮಕ್ಕಳೇ. ಯು ಹ್ಯಾವ್ ಗಾಟ್ ದಿಸ್. ನೀವು ಅದನ್ನೆಲ್ಲ ಅಚೀವ್ ಮಾಡ್ತಾ ನಿಮ್ಮ ಲಾಂಗ್ ಟರ್ಮ್ ಗೋಲ್ ಏನಿದೆ ಅದನ್ನು ಖಂಡಿತ ತಲುಪ್ತೀರಾ ಮಕ್ಕಳೇ. ದೇರ್ ಯು ಗೋ ಮಕ್ಕಳೇ. ನಾನೀಗ ಹೇಳಿರುವಂಥ ಪ್ರತಿಯೊಂದು ಸ್ಟ್ರಾಟಜೀಸ್ ಏನಿದೆ, ಟ್ರಿಪ್ಸ್ ಏನಿದೆ, ಟೆಕ್ನಿಕ್ಸ್ ಏನಿದೆ ಸರಿಯಾಗಿ ಫಾಲೋ ಮಾಡಿ. ಮತ್ತು ನಮ್ಮ ಕಾಮರ್ಸ್ ಸಬ್ಜೆಕ್ಟ್ನ ಸ್ಟಡಿ ಇಟ್ ಲೈಕ್ ಎ ಪ್ರೋ ಮಕ್ಕಳೇ. ನನ್ನ ಕಮೆಂಟ್ ಮಾಡಿ ತಿಳಿಸಿ, ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಚಾಲೆಂಜ್? ಓಕೆ, ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮಕ್ಕಳೇ, ನೀವು ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಮಕ್ಕಳೇ. ನಾನು ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಒಟ್ಟಿಗೆ ನಿಮ್ಗೆ ಸಿಗ್ತೀನಿ ಮಕ್ಕಳೇ.